ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಒಬ್ಬರೂ ಬ್ರಾಹ್ಮಣರಿಲ್ಲ, ಮೂವರು ಮುಸ್ಲಿಮರಿದ್ದಾರೆ. ಹೀಗೊಂದು ಬಹಳ ಬೇಸರ ಹಾಗೂ ತೀವ್ರ ಹತಾಶೆಯನ್ನು ವ್ಯಕ್ತಪಡಿಸುವ ಗೋಳಾಟ ಸ್ಟೈಲ್ನ ಶೀರ್ಷಿಕೆಗಳು ಕೆಲವು ಪ್ರಮುಖ ನ್ಯೂಸ್ ವೆಬ್ಸೈಟ್ಗಳು ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಿವೆ. ಅದನ್ನೇ ಹಲವರು ಸೋಷಿಯಲ್ ಮೀಡಿಯಾಗಳಲ್ಲೂ ಹಂಚಿಕೊಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರೂ ಸೇರಿದಂತೆ 6 ಮಂದಿ ಒಕ್ಕಲಿಗರು, 7 ಮಂದಿ ಲಿಂಗಾಯತರು, 3 ಮುಸ್ಲಿಮರು, ಪರಿಶಿಷ್ಟ ಜಾತಿಯ 6 ಮಂದಿ, ಪರಿಶಿಷ್ಟ ಪಂಗಡದ 3, 2 ಕುರುಬರು, 1 ಕ್ರೈಸ್ತರು, 1 ಮರಾಠರು, 1 ಈಡಿಗರು, 1 ಉಪ್ಪಾರ ಸಮುದಾಯದವರು, 1 ರಜಪೂತರು, 1 ಲಂಬಾಣಿ ಇದ್ದಾರೆ. ಈ ಸಂಪುಟದಲ್ಲಿ ಒಬ್ಬರೂ ಮಹಿಳೆಯರಿಲ್ಲ, ಒಬ್ಬರೂ ಬ್ರಾಹ್ಮಣರಿಲ್ಲ, ಹಾಗೆ ಇನ್ನೂ ಹಲವು ಸಮುದಾಯಗಳ ಒಬ್ಬರೂ ಇಲ್ಲ. ಆದರೆ ಸಂಪುಟದಲ್ಲಿ ಬ್ರಾಹ್ಮಣರಿಲ್ಲ ಅನ್ನೋದೇ ಹಲವು ಸುದ್ದಿ ಮನೆಗಳಲ್ಲಿ ತೀವ್ರ ದುಃಖಕ್ಕೆ ಕಾರಣ ಆಗಿದೆ. ಆ ದುಃಖವನ್ನ ಹೇಗೂ ಸಹಿಸಿಕೊಳ್ಬಹುದು. ಆದ್ರೆ 3 ಮುಸ್ಲಿಮರು ಸಂಪುಟದಲ್ಲಿರೋದು ಈ ಸುದ್ದಿ ಮನೆಗಳ ಆಯಕಟ್ಟಿನ ಜಾಗದಲ್ಲಿ ಕುಳಿತವರ ಗಾಯಕ್ಕೆ ಉಪ್ಪು ಸವರಿದಂತಾಗಿದೆ. ರಾಹುಲ್ ಗಾಂಧಿ ಅವರ ಜಿಸ್ಕಿ ಜಿತ್ನಿ ಭಾಗಿದಾರಿ ಉಸ್ಕಿ ಉತ್ನಿ ಹಿಸ್ಸೇದಾರಿ ಅನ್ನೋ ಘೋಷಣೆ ಕೇವಲ ಜನರನ್ನ ಮರಳು ಮಾಡೋದಕ್ಕೆ ಮಾತ್ರ ಹೇಳಿರೋದಲ್ಲ, ಅದನ್ನ ಪಾಲಿಸೋದು ಕಾಂಗ್ರೆಸ್ ಸರ್ಕಾರ ಇರುವಲ್ಲಿ ಕಡ್ಡಾಯ ಅಂತಾದ್ರೆ ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಕನಿಷ್ಠ 5 ಮಂದಿಯಾದ್ರೂ ಮುಸ್ಲಿಮರು ಇರಬೇಕಿತ್ತು. ರಾಜ್ಯದ ಜನಸಂಖ್ಯೆಯ 15% ಮಾತ್ರ ಮುಸ್ಲಿಮರು ಇದ್ದಾರೆ ಅಂತ ಪರಿಗಣಿಸಿದ್ರು 34 ಸಚಿವರ ಪೈಕಿ ರಾಹುಲ್ ಪ್ರತಿಪಾದನೆಯಂತೆ ಇರಬೇಕಾದ ಮುಸ್ಲಿಮರ ಸಂಖ್ಯೆ ಕನಿಷ್ಠ 5. ಆದ್ರೆ ಈಗ 5 ಅಲ್ಲ, 4 ಕೂಡ ಇಲ್ಲ. ಕೇವಲ 3 ಜನರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ. ಮೊನ್ನೆವರೆಗೆ 3 ಅಲ್ಲ 2 ಸಚಿವ ಸ್ಥಾನ ನೀಡಿತ್ತು ಕಾಂಗ್ರೆಸ್. ಅದು ತೀರಾ ಸಣ್ಣ ಅಥವಾ ಪ್ರಭಾವಿ ಅಲ್ಲದ ಖಾತೆಗಳು. ಇನ್ನು ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ಮುಸ್ಲಿಂ ಮತದಾರರ ಪಾತ್ರವನ್ನ ಪರಿಗಣಿಸಿದ್ರೆ ಅದಕ್ಕೆ ಬೋನಸ್ ಅಂತ ಇನ್ನೂ 1-2 ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯನವರ ಕುರುಬ ಸಮುದಾಯದವರಾಗಲಿ, ಡಿಕೆ ಶಿವಕುಮಾರ್ ಅವರ ಒಕ್ಕಲಿಗ ಸಮುದಾಯದವರೇ ಆಗಲಿ, ಈ ರಾಜ್ಯದ ಮುಸ್ಲಿಮರು ನೀಡಿದಷ್ಟು ಮತಗಳ ಬೆಂಬಲವನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿಲ್ಲ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದ ಸುಮಾರು 90% ಮುಸ್ಲಿಮರು ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಮತ ಚಲಾಯಿಸಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೇರೆ ಯಾವುದೇ ಸಮುದಾಯ ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಒಕ್ಕಲಿಗರು ಹಾಗೂ ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿ ಮತ ಹಾಕಿರೋದು ಬಿಜೆಪಿಗೆ. ಒಕ್ಕಲಿಗರಲ್ಲಿ ಕೇವಲ 24% ಮತ್ತು ಲಿಂಗಾಯತರಲ್ಲಿ ಕೇವಲ 20% ಮತದಾರರು ಮಾತ್ರ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರ ಕುರುಬ ಸಮುದಾಯದಿಂದಲೂ ಕಾಂಗ್ರೆಸ್ಗೆ ಬಂದಿದ್ದು 63% ಮತಗಳು ಮಾತ್ರ. ಆದರೂ ಒಕ್ಕಲಿಗರಿಗೆ ಸಿಎಂ ಸ್ಥಾನ ಸೇರಿ 6 ಸ್ಥಾನ ಪಡೆದರೆ ಲಿಂಗಾಯತರು 7 ಸಚಿವ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಅಭೂತಪೂರ್ವ ದಾಖಲೆಯ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿರುವ ಮುಸ್ಲಿಮರಿಗೆ 3 ವರ್ಷಗಳ ಬಳಿಕ ಸಿಕ್ಕಿರೋದು ಕೇವಲ 3 ಸ್ಥಾನಗಳು. ಆದರೆ ಬ್ರಾಹ್ಮಣರಿಗೆ ಸಚಿವ ಸ್ಥಾನ ಇಲ್ಲ ಮತ್ತು ಮುಸ್ಲಿಮರಿಗೆ 3 ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಯ ವಿಷಯ. ಇಲ್ಲಿ ಮಹಿಳೆಯರಿಗೆ, ಇನ್ನಿತರ ಹಲವು ಸಣ್ಣ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಗದೇ ಇರುವ ಬಗ್ಗೆ ಯಾವುದೇ ಪ್ರಾಮಾಣಿಕ ಕಳಕಳಿ, ಟೀಕೆ, ಟಿಪ್ಪಣಿ ಇಲ್ಲ. ಮುಸ್ಲಿಮರಿಗೆ 3 ಸ್ಥಾನ ಕೊಟ್ಟುಬಿಟ್ರು ಅನ್ನೋ ನಂಜು ಮಾತ್ರ ಢಾಳಾಗಿ ಎದ್ದು ಕಾಣ್ತಿದೆ. ಇನ್ನು ಈ ನಂಜು ಕಾರೋರನ್ನೇ ತೋರಿಸಿ ಕೇವಲ ಕಾಂಗ್ರೆಸ್ ನಾಯಕರು ಮುಸ್ಲಿಮರಿಗೆ ಪಾಠ ಮಾಡೋಕೆ ಪ್ರಾರಂಭಿಸ್ತಾರೆ. ನೋಡಿ ನಿಮ್ಗೆ 3 ಸ್ಥಾನ ಕೊಟ್ಟು ನಾವು ಬಹಳ ಕಿರಿಕಿರಿ ಎದುರಿಸ್ತಿದ್ದೀವಿ, ಇನ್ ಮತ್ತೆ ಅದು ಇದು ಅಂತ ಬರಬೇಡಿ, ನಿಮ್ಗೆ ಈಗಾಗಲೇ ಕೊಟ್ಟಿದ್ದೇ ಬಹಳ ಜಾಸ್ತಿ ಆಗಿದೆ ಅಂತ ಎಲ್ರಿಗೂ ಬಹಳ ಬೇಜಾರಾಗಿದೆ. ಈ ಸರ್ಕಾರ ಇರೋದೇ ನಿಮ್ಗೆ ಲಾಭ, ಹಾಗಾಗಿ ಬೇರೆನ್ನೋ ಬೇಡಿಕೆನ ಇಟ್ಕೊಂಡು ಬಂದು ನಮ್ಗೆ ಸಮಸ್ಯೆ ಸೃಷ್ಟಿ ಮಾಡಬೇಡಿ, ಬಾಯಿ ಮುಚ್ಕೊಂಡಿರಿ ಅಂತ ಕಾಂಗ್ರೆಸ್ ನಾಯಕರಿಂದ ಫುಲ್ ಕ್ಲಾಸ್ ಶುರುವಾಗುತ್ತೆ. ಕಾಂಗ್ರೆಸ್ನ ಒಳಗೆ ತುಂಬಿಕೊಂಡಿರುವ ಮೃದು ಹಿಂದುತ್ವವಾದಿಗಳು, ವರಿಷ್ಠರನ್ನ ಹೇಗಾದ್ರೂ ಮೆಚ್ಚಿಸೋಕೆ ಹಾತೊರಿತಿರುವ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಈ ಕ್ಲಾಸ್ ತೆಗೆದುಕೊಳ್ಳೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ತಮ್ಮ ಪೊಳ್ಳು ವಾದಕ್ಕೆ ಈ ಕೈ ನಾಯಕರು ಇದೇ ಮಡಿಲ ಮೀಡಿಯಾಗಳ ಸುದ್ದಿಗಳನ್ನ ಎತ್ತಿ ತೋರಿಸ್ತಾರೆ. ಆದರೆ ಬ್ರಾಹ್ಮಣರಿಗೆ ಭಯಂಕರ ಅನ್ಯಾಯವಾಗಿದೆ ಅಂತ ಗೋಳಾಡ್ತಿರುವ ಈ ನ್ಯೂಸ್ ಚಾನೆಲ್ಗಳು ಹಾಗೂ ವೆಬ್ಸೈಟ್ಗಳಿಗೆ ನಿಜವಾಗಿ ಕೇಳಲೇಬೇಕಾದ ಪ್ರಶ್ನೆಗಳು ಮಾತ್ರ ಮರೆತೇ ಹೋಗುತ್ತೆ. ಯಾಕೆ ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಸಚಿವ ಸ್ಥಾನ ಕೊಡಬೇಕು? ಯಾಕೆ ಪಕ್ಷನಿಷ್ಠ ಹಿರಿಯ ಶಾಸಕರಿಗೆ ಅವಕಾಶ ಸಿಗ್ತಿಲ್ಲ? 5-6 ಬಾರಿ ಶಾಸಕರಾಗಿ ಅನುಭವ ಇರೋರಿಗೆ ಹಣದ, ಕುಟುಂಬದ ಪ್ರಭಾವ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸಚಿವ ಸ್ಥಾನ ಕೊಡ್ತಿಲ್ಲ ಯಾಕೆ? ಈ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದು ಯಾವುದೇ ಸಾಧನೆ ಮಾಡದವರಿಗೂ ಮತ್ತೆ ಯಾಕೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ? ಪಕ್ಷಕ್ಕಾಗಿ, ಸಿದ್ಧಾಂತಕ್ಕಾಗಿ, ಸಂಘಟನೆಗಾಗಿ ಏನೂ ಮಾಡದ ಪುರಾತನ ಘಟಾನುಘಟಿಗಳ ಮಕ್ಕಳಿಗೆ ಮತ್ತೆ ಯಾಕೆ ಸಚಿವ ಸ್ಥಾನವನ್ನ ಕೊಡ್ತಾ ಇದ್ದಾರೆ? ದಾವಣಗೆರೆಯಲ್ಲಿ ಒಂದೇ ಮನೆಯಲ್ಲಿ 3 ಸಂಸದ, ಶಾಸಕ ಸ್ಥಾನದಲ್ಲಿದ್ರು ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ಯಾಕೆ? ಇಷ್ಟೆಲ್ಲ ಮಾತಾಡುವ ಕಾಂಗ್ರೆಸ್ಗೆ ಕನಿಷ್ಠ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ಕೊಡೋದಕ್ಕೂ ಸಾಧ್ಯ ಆಗ್ಲಿಲ್ಲ ಯಾಕೆ? ಕನಿಷ್ಠ 3-4 ಆದ್ರೂ ಮಹಿಳಾ ಸಚಿವರು ಇರಬೇಕಾದಲ್ಲಿ ಒಬ್ರು ಮಹಿಳಾ ಸಚಿವರು ಇಲ್ಲದೆ ಇರೋದು ಎಂತ ನಾಚಿಕೇಡು. ಬ್ರಾಹ್ಮಣರಿಗೆ ಸಂಪುಟದಲ್ಲಿ ಸ್ಥಾನವಿಲ್ಲ ಅಂತ ಅದೇ ಉಸಿರಲ್ಲಿ ಮುಸ್ಲಿಮರಿಗೆ 3 ಸ್ಥಾನ ಅಂತ ನಿಟ್ಟಿಸಿರು ಬಿಡೋರಿಗೆ ಈ ಯಾವುದೇ ಕೇಳಲೇಬೇಕಾದ ಪ್ರಶ್ನೆಗಳು ಕೇಳುವ ದಮ್ಮು, ತಾಕತ್ತು, ಮನಸ್ಸು ಯಾವುದೂ ಇಲ್ಲ. ಅವರೊಳಗೆ ತುಂಬಿ ತುಳುತ್ತಿರೋದು ಮತಾಂಧ ಮನಸ್ಸು, ಅಪಾರ ನಂಜು ಹಾಗೂ ಮುಗಿಯದಷ್ಟು ಅಸಹಿಷ್ಣುತೆ ಮಾತ್ರ. ಇದೇ ದ್ವೇಷಕೋರ ಮನಸ್ಥಿತಿಯವರು ಮಡಿಲ ಮೀಡಿಯಾಗಳಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಒಳಗೂ ಇದ್ದಾರೆ. ಯಾಕೆ ಮುಸ್ಲಿಮರಿಗೆ 3 ಸ್ಥಾನ ಕೊಟ್ಟಿದ್ದು ಬೇಕಾಗಿತ್ತ ಅಂತ ಕೇಳುವ ಕಾಂಗ್ರೆಸ್ ನಾಯಕರಿಗೇನು ಕಡಿಮೆ ಇಲ್ಲ.
ಕೆಪಿಸಿಸಿ ಅಧ್ಯಕ್ಷತೆ ಬಿಕೆ ಹರಿಪ್ರಸಾದ್ರಂತಹ ಹಿರಿಯರು ಹಾಗೂ ಮುತ್ಸದ್ದಿ ಚಿಂತನೆಯ ನಾಯಕರ ಕೈಯಲ್ಲಿರೋದು ಬಹಳಷ್ಟು ಕಾಂಗ್ರೆಸ್ಸಿಗರಿಗೆ ಬೇಜಾರಾಗಿದೆ. ಅವರು ಈಗ ಈ ನಂಜು ಕಾರುವ ನ್ಯೂಸ್ ಮೀಡಿಯಾಗಳ ಪೋಸ್ಟರ್ಗಳನ್ನು ಹಂಚಿಕೊಂಡು ತಿರುಗಾಡ್ತಾರೆ. ಬೇಕಾದ್ರೆ ಹೌದಾ ಅಲ್ವಾ ಅಂತ ನೋಡ್ತಾ ಇರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.